ನೀವು ಒಂದು ಹೈ ಕ್ವಾಲಿಟಿ ವಿಡಿಯೋನ ಮಾಡಿಬಿಟ್ಟು ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿದಿರಿ. ಅದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ಮಾಡಿದಿರಿ. ಅದಕ್ಕೋಸ್ಕರ ಗಂಟೆಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಎಡಿಟ್ ಮಾಡಿದಿರಿ. ಒಳ್ಳೆಯ ಥಂಬ್ನೇಲನ್ನು ಕೂಡ ಕ್ರಿಯೇಟ್ ಮಾಡಿದಿರಿ. ಆದರೂ ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಕ್ಲಿಕ್ಸ ಬರ್ತಾ ಇಲ್ಲ, ಜಾಸ್ತಿ ವ್ಯೂಸ ಬರ್ತಾ ಇಲ್ಲ. ಈ ಥರ ನಿಮ್ಮ ಜೊತೆ ಏನಾದರೂ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ನಿಮ್ಗೋಸ್ಕರನೇ ಮಾಡಿರೋದು. ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ನಿಮ್ಮ ಕಂಟೆಂಟ್ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಿಮ್ಮ ಟೈಟಲ್. ಬಹಳಷ್ಟು ಕ್ರಿಯೇಟರ್ಸ್ ಏನು ಅನ್ಕೊಳ್ತಾರೆ ಅಂತಂದ್ರೆ ನನ್ನ ವಿಡಿಯೋ ಕ್ವಾಲಿಟಿ ಚೆನ್ನಾಗಿತ್ತಂದ್ರೆ ಸಾಕು, ನನಗೆ ವ್ಯೂಸ್ ಬಂದೇ ಬರ್ತಾವ ಅಂತೇಳಿ. ಅಗ್ರೀಡ್, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ವ್ಯೂಸ್ ಬರ್ತಾವ. ಬಟ್ ಅದಕ್ಕಿಂತ ಮುಂಚೆ ವ್ಯೂವರ್ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಬೇಕು ಅಂತಂದ್ರೆ ಅವರ ಟೈಟಲ್ ಅನ್ನ ಓದ್ತಾರ. ಸೊ ಅವ್ರು ಅಲ್ಲೇ ಡಿಸೈಡ್ ಮಾಡ್ತಾರೆ ನಾ ಈ ವಿಡಿಯೋನ ನೋಡ್ತೇನೋ ಇಲ್ಲೋ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಿಮ್ಮ ಟೈಟಲ್ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ. ಸೊ ನಿಮ್ಮ ವಿಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತಲ್ಲ ಅಷ್ಟೇ ಅದಕ್ಕೆ ಅದರ ಟೈಟಲ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ AI ಅನ್ನ ಯೂಸ್ ಮಾಡಿಕೊಂಡ ಹೈ CTR ಇರೋ ಟೈಟಲ್ಸ್ ಗಳನ್ನ ಯಾವ ತರ ಜನರೇಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೇನೆ. ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಮೆಥಡ್ಸ್, ಪ್ರಾಂಪ್ಟ್ಸ್ ನೀವು ಯಾವುದೇ AI ಒಳಗಡೆ ಯೂಸ್ ಮಾಡ್ಬೋದು. ChatGPT, Gemini, Claude ಯಾವುದೇ AI ಒಳಗಡೆ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಎಲ್ಲ ಕಡೆನೂ ವರ್ಕ್ ಆಗ್ತೈತಿ. ನಾನು ಇದನ್ನ ಆಲ್ರೆಡಿ ಟೆಸ್ಟ್ ಮಾಡಿದ್ದೇನೆ. ಈ ವಿಡಿಯೋ ಒಳಗಡೆ ನಾನು ಡೆಮೋಗೋಸ್ಕರ ChatGPT ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ್ದು ಬೇಕೋ ಆ AI ಟೂಲ್ ಅನ್ನ ಯೂಸ್ ಮಾಡ್ಬೋದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾನು ನಿಮ್ಗೊಂದು ಪ್ರಾಂಪ್ಟ್ ಅನ್ನ ತೋರಿಸ್ಲಿಕ್ಕತ್ತಿದ್ದೇನೆ. ಈ ಪ್ರಾಂಪ್ಟ್ ಒಳಗಡೆ ನೀವು ಎರಡು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಒಂದನೇದಾಗಿ ನಿಮ್ಮ ವಿಡಿಯೋ ಟಾಪಿಕ್, ಎರಡನೇದಾಗಿ ಟಾರ್ಗೆಟ್ ಆಡಿಯನ್ಸ್. ಟಾರ್ಗೆಟ್ ಆಡಿಯನ್ಸ್ ಈಸ್ ನಥಿಂಗ್ ಬಟ್ ಪರ್ಸನಾ. ನೀವೇನಾದ್ರೂ ಇನ್ನೂವರೆಗೂ ಪರ್ಸನನ್ನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ನೀವು ಮೊದಲ ಆ ಕೆಲಸನ ಮಾಡಬೇಕಾ. ನಿಮ್ಗೆ ಇನ್ನೂವರೆಗೂ ಪರ್ಸನ ಅಂದ್ರೆ ಏನು ಅಂತ ಐಡಿಯಾನೇ ಇಲ್ಲ ಅಂತಂದ್ರೆ ಪರ್ಸನ ಈಸ್ ನಥಿಂಗ್ ಬಟ್ ಯುವರ್ ಆಡಿಯನ್ಸ್. ನೀವು ಯಾವ್ದು ವಿಡಿಯೋನ ಮಾಡ್ತಿರಲ್ಲ ಅದನ್ನ ಒಬ್ಬ ಆಡಿಯನ್ಸ್ ಮಾಡ್ತೀರಿ, ಎಲ್ಲರಿಗೂ ಮಾಡೋದಿಲ್ಲ. ಮತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ ಹತ್ರ ಒಬ್ಬ ಪರ್ಸನ ಇರಲೇಬೇಕಾ. ಸೊ ಅದನ್ನ ನೀವೇನಾದ್ರೂ ಇನ್ನೂವರೆಗೂ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ರಿ ಪರ್ಸನ ಅಂತ ಹೇಳಿ. ನಾನ್ ನಿಮ್ಗೆ AI ಅನ್ನ ಯೂಸ್ ಮಾಡ್ಕೊಂಡ ಪರ್ಸನ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋ ಒಳಗಡೆ ಹೇಳ್ಕೊಡ್ತೇನೆ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇಲ್ಲಿ ವಿಡಿಯೋ ಟಾಪಿಕ್ ಮತ್ತೆ ಟಾರ್ಗೆಟ್ ಆಡಿಯನ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾ. ಸೊ ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತಿನ ಡೆಮೋಗೋಸ್ಕರ ಇಲ್ಲಿ ವಿಡಿಯೋ ಟಾಪಿಕ್ ಒಳಗಡೆ ನಾ ಇಲ್ಲಿ ಒಂದು ಟಾಪಿಕ್ ಅನ್ನ ಇನ್ಸರ್ಟ್ ಮಾಡ್ತೇನೆ. ಫಾರ್ ಸ್ಟೂಡೆಂಟ್ಸ್ ಇನ್ 2026 ಇದು ನನ್ನ ಟಾಪಿಕ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಟಾರ್ಗೆಟ್ ಆಡಿಯನ್ಸ್, ನಾ ಇಲ್ಲಿ ಪರ್ಸನ್ ಅನ್ನ ಮೆನ್ಷನ್ ಮಾಡ್ತೇನೆ. ಕರ್ನಾಟಕ ಸ್ಟಡಿಯಿಂಗ್ ಇನ್ ಕಾಲೇಜ್ or a degree. Okay, so aged between 16 to 25 ಅಂತ ಹಾಕ್ತೇನೆ. ಸೊ ಇದು ನನ್ನ ಟಾರ್ಗೆಟ್ ಆಡಿಯನ್ಸ್. ನಾ ಇವಾಗ ಇದಕ್ಕೆ ಎಂಟರ್ ಕೊಟ್ಟೆ ಅಂತಂದ್ರೆ ChatGPT ನನಗೆ 20 ಟೈಟಲ್ಸ್ ಗಳನ್ನ ಕೊಡ್ತೈತಿ. ದಟ್ ಈಸ್ ಟೋಟಲಿ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಟಾಪಿಕ್. ಸ್ಟಾರ್ಟಿಂಗ್ ಒಳಗೆ ಟಾಪ್ 5 ರೆಕಮೆಂಡೆಡ್ ಟೈಟಲ್ಸ್ ಇಂದ ಶುರು ಮಾಡೈತಿ. ಒಂದನೇದಾಗಿ AI ಟೂಲ್ಸ್ ಎವ್ರಿ ಕಾಲೇಜ್ ಸ್ಟೂಡೆಂಟ್ ನೀಡ್ಸ್ ಇನ್ 2026. ಅದಕ್ಕೆ ಒಂದು ಸ್ಕೋರ್ ಅನ್ನ ಕೊಟ್ಟೈತಿ 9.4 ಔಟ್ ಆಫ್ 10. ವೈ ಇಟ್ ವರ್ಕ್ಸ್, ಇಟ್ ಈಸ್ ಸಿಂಪಲ್, ಬ್ರಾಡ್ ಅಂಡ್ ಹೈಲಿ ರಿಲೆವೆಂಟ್. ಇದ ಫೋಮೋ ಅನ್ನ ಕ್ರಿಯೇಟ್ ಮಾಡ್ತೈತಿ. ಫೋಮೋ ಅಂತಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಬಿಕಾಸ್ ಸ್ಟೂಡೆಂಟ್ಸ್ ಇಮಿಡಿಯೇಟ್ಲಿ ವಂಡರ್ ವೆದರ್ ದೇ ಆರ್ ಮಿಸ್ಸಿಂಗ್ ಇಂಪಾರ್ಟೆಂಟ್ ಟೂಲ್ಸ್ ದೇರ್ ಪಿಯರ್ಸ್ ಆರ್ ಆಲ್ರೆಡಿ ಯೂಸಿಂಗ್. ಬಿಕಾಸ್ ಕಾಂಪಿಟೇಷನ್ ಎಲ್ಲಾ ಕಡೆನೂ ಇರ್ತೈತಿ. ಮಾರ್ಕ್ಸ್ ತಗೊಳ್ಳೋದ್ರ ಒಳಗಡೆ ಕೂಡ ಕಾಂಪಿಟೇಷನ್ ಇದ್ದೇ ಇರ್ತೈತಿ. ಸೊ ನನ್ನ ಪಿಯರ್ಸ್ ಅಥವಾ ನನ್ನ ಬೇರೆ ಫ್ರೆಂಡ್ಸ್ ಏನಾದ್ರು ಯೂಸ್ ಮಾಡ್ತಾ ಇರೋ ಟೂಲ್ಸ್ ಅನ್ನ ನಾ ಯೂಸ್ ಮಾಡತ್ತಿಲ್ಲೇನ, ನಾ ಭಾಳ ಹಿಂದೆ ಉಳಿಯಾಕತ್ತಿದ್ದೇನೆ ಸ್ಟಡಿ ಮಾಡೋದ್ರೊಳಗಡೆ ಅಂತೇಳಿ ಅವ್ರಿಗೆ ಫೋಮೋ ಬಂದ್ಬಿಟ್ಟೆ ಅವ್ರು ಈ ವಿಡಿಯೋನ ನೋಡ್ತಾರೆ. ಈ ಟೈಟಲ್ ನೀವು ಹಾಕಿದ್ರಿ ಅಂತಂದ್ರೆ ಇದು ಹೇಳಾಕತ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟ ಐ ಟೆಸ್ಟೆಡ್ 50 AI ಟೂಲ್ಸ್, ದೀಸ್ 10 ಆರ್ ವರ್ತ್ ಯೂಸಿಂಗ್. ಇದ್ರ ಸ್ಕೋರ್ ಬಂದ್ಬಿಟ್ಟ 9.3. ಎದಕ್ ವರ್ಕ್ ಆಗ್ತೈತಿ ಅಂತಂದ್ರೆ shows effort and authority. Viewers don't want to test 50 tools themselves because ಎಲ್ಲ ಸ್ಟೂಡೆಂಟ್ಸ್ 50 ಟೂಲ್ಸ್ ಗಳನ್ನ ಟೆಸ್ಟ್ ಮಾಡ್ಕೊಂತ ಕೂತ್ಕೊಳ್ಳಿಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ. ನೀವು ಈ ತರ ಟೈಟಲ್ಸ್ ಅನ್ನ ಹಾಕಿದ್ರಿ ಅಂತಂದ್ರೆ ಅವ್ರಿಗೆ ಒಂದು ಟ್ರಸ್ಟ್ ಬರ್ತೈತಿ. ಓ ಇವ್ರು 50 ಟೂಲ್ಸ್ ಗಳನ್ನ ಟೆಸ್ಟ್ ಮಾಡಿ ನನಗೆ ಟಾಪ್ ಟೂಲ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ, ಸೊ ನಾ ಇದನ್ನ ನೋಡ್ಲೇಬೇಕು ಅಂತೇಳಿ ಅವ್ರ
ಕ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ 10 AI ಟೂಲ್ಸ್ ದಟ್ ಸೇವ್ಡ್ ಮೀ ಅವರ್ಸ್ ಎವ್ರಿ ವೀಕ್. ಸೊ ಇದು 9.2 ಸ್ಕೋರ್ ಐತಿ. ಆಮೇಲೆ ಇದು ಎದಕ್ಕೆ ವರ್ಕ್ ಆಗ್ತೈತಿ ಅಂತಂದ್ರೆ ಇದು ಟೈಮ್ ಸೇವಿಂಗ್ ಬಗ್ಗೆ ಐತಿ. ಬಿಕಾಸ್ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಇರ್ತಾವ, ಅಸೈನ್ಮೆಂಟ್ಸ್ ಇರ್ತಾವ, ಎಕ್ಸಾಮ್ಸ್ ಇರ್ತೈತಿ, ಅದೆಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಐತಿ. ಸೊ ಅದಕ್ಕೋಸ್ಕರ ಅವ್ರು ಈ ವಿಡಿಯೋನ ಕ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಪ್ ಯೂಸಿಂಗ್ ಚಾಟ್ GPT ಅಲೋನ್, ಟ್ರೈ ದೀಸ್ ಅದರ್ ಟೂಲ್ಸ್ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಬಹಳಷ್ಟು ಜನಕ್ಕೆ AI ಅಂತಂದ್ರೆ ಬರೀ ಚಾಟ್ GPT ಅಂತ ಅಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ. ವರ್ಲ್ಡ್ ಒಳಗಡೆ ಇಲ್ಲ ಅಂತಂದ್ರೂ ಕೂಡ ಲಕ್ಷಗಟ್ಲೆ AI ಟೂಲ್ಸ್ ಇದಾವ ಕರೆಂಟ್ಲಿ. ಆಸ್ ಫಾರ್ ಆಸ್ ನನ್ಗೆ ಗೊತ್ತಿರೋ ಪ್ರಕಾರ 50,000ಕ್ಕಿಂತ ಜಾಸ್ತಿ ಅಂತೂ ಪಕ್ಕ ಇದಾವ. ಬಟ್ ನೀವು ಒಂದೇ ಚಾಟ್ GPT ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನೀವು ಬೇರೆ ಟೂಲ್ಸ್ ಗಳನ್ನ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ. ಬಿಕಾಸ್ ಸ್ವಲ್ಪ ಟೂಲ್ಸ್ ಯಾವ ತರ ಇರ್ತಾವ ಅಂತಂದ್ರೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರನೇ ಇರ್ತಾವ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಸ್ಟಡಿಗೋಸ್ಕರನ tutor.ai ಅಂತ ಒಂದು ವೆಬ್ಸೈಟ್ ಐತಿ. ಅದು ಸ್ಟೂಡೆಂಟ್ಸ್ಗೋಸ್ಕರ ಇಷ್ಟು ಯೂಸ್ಫುಲ್ ಐತಲ್ಲ, ಅದು ಸ್ಪೆಸಿಫಿಕಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋದಕ್ಕೋಸ್ಕರನೇ ಮಾಡಿದಾರೆ. ಸೊ ನೀವು ಚಾಟ್ GPT ಅನ್ನ ಯೂಸ್ ಮಾಡೋದಕ್ಕಿಂತ ಆ ಟೂಲ್ ಅನ್ನ ಯೂಸ್ ಮಾಡಬಹುದು. ಸೊ ಈ ತರ ನೀವು ಟೈಟಲ್ ಹಾಕಿದ್ರಿ ಅಂತಂದ್ರೆ ಅವರಿಗೆ ಆ ಒಂದು ಅಸಂಪ್ಷನ್ ಬಂದು ಅವರು ಕ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬೆಸ್ಟ್ ಫ್ರೀ AI ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಇನ್ 2026 ಸ್ಕೋರ್ 9 ಐತಿ. ಎದಕ್ಕೆ ವರ್ಕ್ ಆಗ್ತೈತಿ ಅಂತಂದ್ರೆ ಫ್ರೀ ಟೂಲ್ಸ್ ಅಂತ ಹೇಳಕತ್ತಿದೀವೋ, ಫ್ರೀ ಈಸ್ ಆಲ್ವೇಸ್ ಕ್ಲಿಕ್ಕೇಬಲ್. ಸೊ ಈ ತರ ಇಲ್ಲಿ ಟಾಪ್ 5 ಟೈಟಲ್ಸ್ ಅನ್ನ ಮೊದಲು ಕೊಟ್ಟೈತಿ. ಅದಾದ್ಮೇಲೆ ನೀವು ಸ್ಕ್ರೋಲ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಅಡಿಷನಲ್ ಟೈಟಲ್ಸ್ ಕೂಡ ಇದಾವ ನೋಡ್ರಿ. ಸೊ ಟೋಟಲ್ 20 ಟೈಟಲ್ಸ್ ಅನ್ನ ಕೊಟ್ಟೈತಿ. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ ಈ 20 ಟೈಟಲ್ಸ್ ಅನ್ನ ನೋಡ್ಕೊಂಡ ಅದ್ರ ಸ್ಕೋರ್ ಅನ್ನ ನೋಡ್ಕೊಂಡ ನಿಮಗೆ ಯಾವ್ದು ಟಾಪ್ 3 to 5 ಟೈಟಲ್ಸ್ ಇರ್ತಾವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಒಂದ್ಸರಿ ಅದನ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಒಳಗಡೆ ಇವಾಗ ನಿಮ್ಗೆ AB ಟೆಸ್ಟಿಂಗ್ ಐತಿ, ಫ್ರೀ ಆಫ್ ಕಾಸ್ಟ್. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ 2 ಆಪ್ಷನ್ ಇರ್ತಾವ. ಒಂದೇ ಟೈಟಲ್ ಅನ್ನ ಹಾಕೊಳ್ಳೋದ, ಇಲ್ಲ 3 ಆಪ್ಷನ್ ಇರ್ತಾವ. ಒಂದೇ ಟೈಟಲ್ ಅನ್ನ ಹಾಕೊಳ್ಳೋದ, ಒಂದೇ ಥಂಬ್ನೇಲ್ ಅನ್ನ ಹಾಕೊಳ್ಳೋದ, ಇಲ್ಲ ಅಂತಂದ್ರೆ ನೀವು AB ಟೆಸ್ಟ್ ಮಾಡಬಹುದು. ಯಾಕಂತಂದ್ರೆ ನಿಮ್ಮ ಹತ್ರ 3 ರಿಂದ 5 ಬೆಸ್ಟ್ ಟೈಟಲ್ಸ್ ಇದಾವಂದ್ರೆ ಇದ್ರೊಳಗಡೆ ಯಾವ್ದು ಚೆನ್ನಾಗಿ ವರ್ಕ್ ಆಗ್ತೈತಿ ಅಂತೇಳಿ ನೀವು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಒಳಗಡೆ AB ಟೆಸ್ಟ್ ಮಾಡಬಹುದು. ನೀವು 3 ಡಿಫ್ರೆಂಟ್ ಟೈಟಲ್ಸ್, 3 ಡಿಫ್ರೆಂಟ್ ಥಂಬ್ನೇಲ್ಸ್ ಗಳನ್ನ ಟೆಸ್ಟ್ ಮಾಡಬಹುದು ಸೇಮ್ ಟೈಮ್. ಇದರಿಂದ ಏನಾಗ್ತೈತಿ ಅಂತಂದ್ರೆ ನಿಮ್ಮ ಡೇಟಾ ನಿಮ್ಗೆ ರಿವೀಲ್ ಮಾಡ್ತೈತಿ ಯಾವ್ದು ನಿಮ್ಮ ಬೆಸ್ಟ್ ಟೈಟಲ್ ಇತ್ತು ಅಂತ ಹೇಳಿ. ಸೊ ನೀವು ಇಲ್ಲಿ 2 ತರ ಫಿಲ್ಟರ್ ಹೊಡೆದ್ರಿ. ಒಂದು 20 ಬೆಸ್ಟ್ ಟೈಟಲ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರಿ. ಅದಾದ್ಮೇಲೆ ಟಾಪ್ 3 ಅನ್ನ ಯೂಸ್ ಮಾಡ್ಕೊಂಡ 3 to 5 ಒಳಗಡೆ ಟಾಪ್ 3 ಅನ್ನ ಯೂಸ್ ಮಾಡ್ಕೊಂಡ AB ಟೆಸ್ಟ್ ಮಾಡಿ ಆಮೇಲೆ ಬೆಸ್ಟ್ ಟೈಟಲ್ ಅನ್ನ ಡೇಟಾ ಇಂದ ಡಿಸೈಡ್ ಮಾಡಿದ್ರಿ. ಇದರಿಂದ ನಿಮ್ಗೆ ಡೆಫಿನೆಟ್ಲಿ ಹೈ CTR ಬರ್ತೈತಿ, ಹೈ ರಿಟೆನ್ಷನ್ ಬಂದೇ ಬರ್ತೈತಿ. ಸೊ ಈ ತರ ನೀವು ಸಿಂಪಲ್ ಆಗಿ AI ಅನ್ನ ನಿಮ್ಮ ವರ್ಕ್ ಒಳಗಡೆ ಇನ್ವಾಲ್ವ್ ಮಾಡ್ಕೊಳ್ಬಹುದು. ಇದು ಒಂದು ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಐತಿ. ಬಹಳಷ್ಟು ಜನಕ್ಕೆ AI ಐತಿ ಬರೀ ಚಾಟ್ ಮಾಡ್ತಾ ಇರ್ತಾರೆ. AI ಇಂದ ಬರೀ ಚಾಟ್ ಮಾಡೋದಲ್ಲ, ಇದನ್ನ ನಿಮ್ಮ ರಿಯಲ್ ಲೈಫ್ ಒಳಗಡೆ ಯಾವ ತರ ಇನ್ವೆಸ್ಟ್ ಮಾಡ್ಕೊಳ್ಬೇಕು, ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದ ಗೊತ್ತಿರ್ಬೇಕು. ಸೊ ಈ ತರ ನೀವು AI ಅನ್ನ ನಿಮ್ಮ ಯೂಟ್ಯೂಬ್ ಕರಿಯರ್ ಒಳಗಡೆ ಯೂಸ್ ಮಾಡ್ಕೊಳ್ಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತಾನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರು ಅಂತಂದ್ರೆ ಅವರೆಲ್ಲರ ಜೊತೆ ಶೇರ್ ಮಾಡ್ರಿ. ಆಮೇಲೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಒಳಗಡೆ ನಿಮಗೆ AI ರಿಲೇಟೆಡ್ ಕನ್ನಡ ಕಂಟೆಂಟ್ ರೆಗ್ಯುಲರ್ ಬೇಸಿಸ್ ಆಗಿ ನಾವು ಅಪ್ಲೋಡ್ ಮಾಡ್ತೇವೆ. ನಾವಿಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ, ಕ್ರಿಯೇಟರ್ಸ್ಗೋಸ್ಕರ, ಬಿಸ್ನೆಸ್ ಮ್ಯಾನ್ಸ್ಗೋಸ್ಕರ, ಆಮೇಲೆ ಹೊಸ AI ಟೂಲ್ಸ್, ಪ್ರಾಡಕ್ಟಿವಿಟಿಗೋಸ್ಕರ ಎಲ್ಲದಕ್ಕೂ ನಾವು ಇಲ್ಲಿ AI ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ರೆಗ್ಯುಲರ್ ಬೇಸಿಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಹೊಸ AI ಪ್ರಾಂಪ್ಟ್, ಹೊಸ AI ಪ್ರಾಡಕ್ಟಿವಿಟಿ ಟೂಲ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.